ಅದರಲ್ಲಿ 14ನೇದು 23ನೇ ವಚನ ಓದಿಕೊಳ್ಳೋಣ. ಯಹೂದದ ಅರಸನು ಯೆಹೋವಾಷನ ಮಗನೂ ಆದ ಅಮಚ್ಯನ ಆಳಿಕೆಯ 15ನೇ ವರ್ಷದಲ್ಲಿ ಇಸ್ರಾಯೇಲರ ಅರಸನಾದ ಯೋವಾಷನ ಮಗ ಯಾರೊಬ್ಬಾಮನು ಅರಸನಾಗಿ ಸಮಾರ್ಯದಲ್ಲಿ 41 ವರ್ಷ ಆಳಿದನು. ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಗಮನಿಸ್ರ, ಅಂದರೆ ಇವನು ಸಹ, ಈ 2ನೇ ಯಾರೊಬ್ಬಾಮನು ಸಹ 1ನೇ ಯಾರೊಬ್ಬಾಮನ ಮಾರ್ಗವನ್ನು ಹಿಡಿದನಂತ. ಆಯ್ತಾ? ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಸೇವಕನು ಗತ್ ಹೇಫೇರಿನವನಾದ ಅಮಿತ್ತಯ ಮಗನೂ ಆದ ಯೋನ ಎಂಬ ಪ್ರವಾದಿಯ ಮುಖಾಂತರವಾಗಿ ಮುಂತಿಳಿಸಿದಂತೆ ಹಾಮಾತಿನ ದಾರಿಯಿಂದ ಅರಬಾ ತಗ್ಗಿನ ಸಮುದ್ರದ ಹೊರಗಿದ್ದ ಇಸ್ರಾಯೇಲರ ಮೇರೆಯನ್ನು ತಿರುಗಿ ತೆಗೆದುಕೊಂಡವನು ಇವನೇ. ಅಂದರೆ ಯೋನ ಪ್ರವಾದನೆ ಮಾಡಿದನು. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಯೋನನ ಪ್ರವಾದನೆ ಗ್ರಂಥ. ನಮ್ಮ ಸತ್ಯವೇದದಲ್ಲಿ ಹೊಂದಿದೆ. ಆದರೆ ಯೋನನ ಪ್ರವಾದನೆ ಗ್ರಂಥದಲ್ಲಿರುವಂಥದ್ದು ಇದರ ಕುರಿತಾಗೆಲ್ಲ, ಆದರೆ ನಿನಿವೆ ಪಟ್ಟಣದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರೋದು. ಆದರೆ ಯೋನನು ಈ ಇಸ್ರಾಯೇಲರ ಕುರಿತಾಗಿ ಒಂದು ಪ್ರವಾದನೆ ಮಾಡಿದನು. ಏನು ಪ್ರವಾದನೆ ಮಾಡಿದನು? ಹಮಾತಿನ ದಾರಿಯಿಂದ ಅರಬಾಸ್ ತಗ್ಗಿನ ಸಮುದ್ರದವರೆಗೆ ಇಸ್ರಾಯೇಲ್ ಮೇರೆಯನ್ನು ತಿರುಗಿ ಪಡೆದುಕೊಳ್ಳುತ್ತಾರೆ ಎಂಬತಕ್ಕಂಥ ಒಂದು ಪ್ರವಾದನೆ ಮಾಡಿದನು. ಅಂದರೆ ತಾವು ವಶ ಮಾಡಿಕೊಳ್ತಾರೆ, ತಮ್ಮ ಪ್ರಾಂತ್ಯಗಳನ್ನು ಮತ್ತೆ ಅವರು ವಶ ಮಾಡಿಕೊಳ್ತಾರೆ ಎಂಬುದಾಗಿ ಈ ಯೋನ ಪ್ರವಾದಿಸಿದನು. ಅದೇ ಪ್ರಕಾರ ಇವನ ಕಾಲದಲ್ಲಿ ಅದು ವಶವಾಯಿತು. ಯಾರೊಬ್ಬಾಮ ಸೆಕೆಂಡ್ ಕಾಲದಲ್ಲಿ, 2ನೇ ಯಾರೊಬ್ಬಾಮನ ಕಾಲದಲ್ಲಿ ಅವರ ವಶವಾಯಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಂತರ 26ನೇ ವಚನಕ್ಕೆ ಬರೋಣ. ಇಸ್ರಾಯೇಲರು ಘೋರ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ. ಅವರಲ್ಲಿದ್ದ ಸ್ವತಂತ್ರರು ಪರತಂತ್ರರು ನಾಶವಾಗಿದ್ದಾರೆ. ಅವರನ್ನು ರಕ್ಷಿಸುವವನು ಒಬ್ಬನೂ ಇಲ್ಲ ಎಂಬುದನ್ನು ಯೆಹೋವನು ನೋಡಿ. ಗಮನಿಸಿ, ಅಲ್ಲಿ ವಾಕ್ಯದಲ್ಲೇನಿದೆ? ಅವರನ್ನು ರಕ್ಷಿಸುವವನು ಒಬ್ಬನೂ ಇಲ್ಲವೆಂಬುದನ್ನು ಯೆಹೋವನು ನೋಡಿ ಅವರನ್ನು ಭೂಲೋಕದಿಂದ ನಿರ್ನಾಮ ಮಾಡುವುದಕ್ಕೆ ಮನಸ್ಸಿಲ್ಲದೆ ಯೋವಾಷನ ಮಗನಾದ ಯಾರೊಬ್ಬಾಮನ ಮುಖಾಂತರವಾಗಿ ರಕ್ಷಿಸಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾರೊಬ್ಬಾಮನು ಬಹಳ ಒಳ್ಳೆಯವನಲ್ಲ, ಅವನು ಸಹ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಬದುಕಂತ ವ್ಯಕ್ತಿ ಆಗಿದ್ದರೂ ಸಹ ದೇವರು ಇಸ್ರಾಯೇಲನ್ನು ದೃಷ್ಟಿಸುವಾಗ ಇವರು ನಾಶ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವನ ಮುಖಾಂತರ ರಕ್ಷಿಸ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಂದರೆ ದೇವ್ರಿಗೆ ಇವರು ಹಾಳಾಗಬಾರ್ದು, ಭೂಲೋಕದ ನಿರ್ನಾಮ ಆಗಬಾರ್ದು. ನಿರ್ನಾಮ ಆಗುವಂಥವ್ರೆ, ಯಾಕಂದರೆ ಇವರ ಪಾಪಗಳಂಗಿತ್ತು. ಆದರೆ ದೇವರ ಆಸೆ ಏನಂದರೆ ನಿರ್ನಾಮ ಆಗಬಾರ್ದು ಅಂತ ಈ ಯಾರೊಬ್ಬಾಮನ ಮುಖಾಂತರವಾಗಿ ಅವ್ರನ್ನ ಕಾಪಾಡ್ತಾ ಬಂದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಹೀಗೆ ಸ್ವಲ್ಪ ಒಂದು ದೇವರ ಒಂದು ಆಶೀರ್ವಾದ ಈ ಟೈಮಲ್ಲಿ ಇತ್ತು ಇಸ್ರಾಯೇಲರಿಗೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರು ಹಿಂಗೆಲ್ಲ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾನೆ ಅಲ್ವೇ, ಅವನ್ನ ರಕ್ಷಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಈ ಯಾರೊಬ್ಬಾಮನ ಕಾಲದಲ್ಲಿ ಈ ಹೋಷಾಯನು ಪ್ರವಾದಿಯಾಗಿ ಬಂದದರ ಕುರಿತಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಮ್ಮೆಲ್ಲರಿಗೂ ಸಹ ಯಾರೊಬ್ಬಾಮನು ಯಾರು ಅಂತ ನಿಮಗೆ ಅರ್ಥವಾಯ್ತು. ಈಗ ಹೇಹು ಲೈನಲ್ಲಿ ಬರುವಂಥ ವ್ಯಕ್ತಿ ಯಾರೊಬ್ಬಾಮನು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಅವನು ಸಹ 2ನೇ ಯಾರೊಬ್ಬಾಮನು. ಅವನ ಕಾಲದಲ್ಲಿ ಕೆಲವು ಪ್ರಾಂತ್ಯಗಳು ಇಸ್ರಾಯೇಲ್ಗೆ ವಶವಾಯಿತು. ಅದು ಯಾರು ಹೇಳಿದ್ರು? ಯೋನ ಪ್ರವಾದಿಸಿದನು. ಅದೇ ಪ್ರಕಾರ ವಶ ಮಾಡಿಕೊಂಡು ನಂತರ ಇವನ ಮುಖಾಂತರವಾಗಿ ಇಸ್ರಾಯೇಲ್ ರಕ್ಷಿಸಿದನು. ಅಂದರೆ ಇವನು ರಕ್ಷಿಸುವಂಥದ್ದಲ್ಲ ದೇವರಿಗೆ ಮುಖ್ಯ ವಿಷಯ. ತನ್ನ ಜನರಾದ ಇಸ್ರಾಯೇಲರನ್ನ ನಾಶ ಆಗಬಾರ್ದು, ನಿರ್ನಾಮ ಆಗಬಾರ್ದು ಅಂತೇಳಿ ಇವನನ್ನ ಬಳಸ್ಕೊಂಡು ಇಸ್ರಾಯೇಲನ್ನು ಏನು ಮಾಡಿದನು? ರಕ್ಷಿಸಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಈ ಸಂದರ್ಭದಲ್ಲೇ ಹೋಷಾಯನು ಸಹ ಪ್ರವಾದಿಯಾಗಿ ದೇವರಿಂದ ನೇಮಿಸಲ್ಪಟ್ಟವನಾಗಿ ಬಂದನೆಂಬುದಾಗಿ ನೋಡುತ್ತೇವೆ. ಈಗ ನಾವು 2ನೇ ವಚನಕ್ಕೆ ಬರೋಣ. ಹೋಷಾಯನ ಗ್ರಂಥ 1ನೇದು 2ನೇ ವಚನಕ್ಕೆ ಬರೋಣ. ಹೋಷಾಯನ ಮದುವೆ 3 ಮಕ್ಕಳು ಹುಟ್ಟಿದ್ದು. ಓಕೆ, ಯೆಹೋವನು ಹೋಷಾಯನ ಸಂಗಡ ಮೊದಲು ಮಾತಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರಣೆಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದಾಗುವ ಮಕ್ಕಳನ್ನು ಸೇರಿಸಿಕೊ. ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸುತ್ತದೆಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ ಎಂದು ಹೇಳಿದನು. ಅದರಂತೆ ಹೋಷಾಯನು ಹೋಗಿ ದಿಬ್ಲಾಯಿಮಿನ ಮಗಳಾದ ಗೋಮೆರಳನ್ನು ಮದುವೆ ಆದನು. ಅವಳು ಗರ್ಭಿಣಿಯಾಗಿ ಅವನಿಗೆ ಗಂಡು ಮಗುವನ್ನು ಹೆತ್ತಾಗ ಯೆಹೋವನು ಅವನನ್ನು ಕುರಿತು, ಈ ಮಗುವಿಗೆ ಇಸ್ರೇಲ್ ಎಂಬ ಹೆಸರಿಡು. ಇಸ್ರಾಯೇಲಿನಲ್ಲಿ ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ಸ್ವಲ್ಪ ಕಾಲದೊಳಗೆ ನಾನು ಯೇಹು ವಂಶದವರಿಗೆ ಮುಯಿ ತೀರಿಸಿ ಇಸ್ರಾಯೇಲ್ ಜನಾಂಗವನ್ನು ನಿರ್ನಾಮ ಮಾಡುವೆನು. ಆ ದಿನದಲ್ಲಿ ನಾನು ಇಸ್ರಾಯೇಲ್ ತಗ್ಗಿನೊಳಗೆ ಇಸ್ರಾಯೇಲಿನ ಬಿಲ್ಲನ್ನು ಮುರಿದು ಬಿಡುವೆನು ಅಂದನು.
ಅವಳು ಪುನಃ ಗರ್ಭಿಣಿಯಾಗಿ ಹೆಣ್ಣು ಮಗುವನ್ನು ಹೆತ್ತಾಗ ಯೆಹೋವನು ಹೋಶೇಯನನ್ನು ಕುರಿತು, ಈ ಮಗುವಿಗೆ ಲೋರುಹಾಮ ಎಂಬ ಹೆಸರಿಡು, ಯಾಕೆಂದರೆ ನಾನು ಇಸ್ರಾಯೇಲ್ ವಂಶದವರಲ್ಲಿ ಇನ್ನು ವಾತ್ಸಲ್ಯ ಬಿಡುವುದಿಲ್ಲ, ಅವರನ್ನು ಎಷ್ಟು ಮಾತ್ರವೂ ಕ್ಷಮಿಸುವುದಿಲ್ಲ. ಆದರೆ ನಾನು ಯೆಹೂದ ವಂಶದವರಲ್ಲಿ ವಾತ್ಸಲ್ಯವಿಟ್ಟು ಅವರನ್ನು ಉದ್ಧರಿಸುವೆನು. ಬಿಲ್ಲು, ಕತ್ತಿ, ಕಾಳಗ, ಕುದುರೆ, ರಾಹುತ ಈ ಮೂಲಕದಿಂದಲ್ಲ, ಅವರ ದೇವರಾದ ಯೆಹೋವನ ಬಲದಿಂದಲೇ ಅವರನ್ನು ರಕ್ಷಿಸುವೆನು ಅಂದನು. ಆ ಕೂಸು ಮೊಲೆ ಬಿಟ್ಟ ಮೇಲೆ ಅವಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ಆಗ ಯೆಹೋವನು ಈ ಮಗುವಿಗೆ ಲೋಹಮ್ಮಿ ಎಂಬ ಹೆಸರಿಡು, ಯಾಕೆಂದರೆ ನೀವು ನನ್ನ ಪ್ರಜೆಯಲ್ಲ, ನಾನು ಇನ್ನು ನಿಮ್ಮ ದೇವರಲ್ಲ ಅಂದನು. ಓಕೆ, ಈಗ ದೇವರು ಹೇಳಿದ ಮೇರೆಗೆ ಈ ಹೋಶೇಯನು ಆತನು ಹೋಗಿ ಗೋಮೆರಳನ್ನು, ದಿಬ್ಲಾಯಿಮನ ಮಗಳಾದ ಗೋಮೆರಳನ್ನು ಮದುವೆ ಆಗುವುದನ್ನು ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಹೀಗೆ ಯಾರನ್ನ ಮದುವೆ ಆಗೆಂಬುದಾಗಿ ಹೇಳ್ತಾನೆ, ಈಕೆ ಮದುವೆ ಆಗಲಿಕ್ಕಿಂತ ಮುಂಚೆ ಅವಳು ವಿಚಾರಿಯಾಗಿದ್ದಾಳೆ, ಅವಳನ್ನು ಮದುವೆ ಆಗು ಎಂಬುದಾಗಿ ದೇವರಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಇದರ ಅರ್ಥ ಏನು ಎಂಬುದಾಗಿ ನೋಡುವಾಗಿದ್ದರೆ ನಿಜವಾಗಿ ನಾವು ತಿಳ್ಕೊಳ್ಬೇಕಾದೇನಂತಂದ್ರೆ, ಇಸ್ರಾಯೇಲರನ್ನ ದೇವರು ತನ್ನವರನ್ನಾಗಿ ಆಯ್ಕೆ ಮಾಡಿಕೊಳ್ಳುವಾಗ, ಅವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವಾಗ ಯಾವುದೇ ರೀತಿ ಯೋಗ್ಯತೆ ಅವರಿಗೆ ಇರಲಿಲ್ಲ. ಆಯ್ತಾ? ಯಾವ ರೀತಿ ಯೋಗ್ಯತೆ ಅವ್ರಿಗಿರಲಿಲ್ಲ. ಈಗ ದೇವರು ಯಾರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು, ಮೊದಲನೇ ಒಡಂಬಡಿಕೆ ಮಾಡಿಕೊಂಡಂಥದ್ದು ಅಬ್ರಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು, ಆಯ್ತಲ್ಲ, ನಿನ್ನ ಸಂತತಿ ಎಂಬುದಾಗಿ ದೇವರ ಒಡಂಬಡಿಕೆಯನ್ನು ಮಾಡಿಕೊಂಡು. ಆಗ ಅಬ್ರಾಮನು ಏನಾಗಿದ್ದನು? ಅಬ್ರಾಮನು ಆ ದಿನಗಳಲ್ಲಿ ಆತನು ದೇವರು ಕರೆಯೋದಕ್ಕಿಂತ ಮುಂಚೆ ಆತನು ಊರ್ ಪಟ್ಟಣದ ಕಲ್ದಿಯರ ಊರು ಎಂಬತಕ್ಕಂಥ ಪಟ್ಟಣದಲ್ಲಿ ಆತನಿದ್ದು ಅವನು ವಿಗ್ರಹಾರಾಧಕನಾಗಿದ್ದನು ಎಂಬುದಾಗಿ, ಅನ್ಯ ದೇವತೆಗಳನ್ನು ಸೇವಿಸ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋಶುವನ ಗ್ರಂಥದಲ್ಲಿ 24ನೇದಲ್ಲಿ ಅದು ಬರೆಯಲ್ಪಟ್ಟಿದೆ ಅಲ್ವೇ? ನಿಮ್ಮ ಪೂರ್ವಿಕರು ಯೂಫ್ರೇಟಿಸ್ನ ಹೊಳೆಯಿಂದ ಆಚೆ ಅನ್ಯ ದೇವತೆಗಳನ್ನು ಸೇವಿಸ್ತಾ ಇದ್ದರು ಎಂಬುದಾಗಿ ನಾವಲ್ಲಿ ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಈ ದೇವರು ಇವನನ್ನು ಕರೆದು ಅಲ್ವೇ ಅವನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಇಸ್ರಾಯೇಲ್ ಜನರೊಟ್ಟಿಗೆ ತನ್ನ ಒಪ್ಪಂದವನ್ನು ಮಾಡಿಕೊಂಡು, ಕಾವನೆಂಟ್ ಎಂಬುದಾಗಿ ಹೇಳ್ತಾರೆ, ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡು. ಓಕೆ ಅಲ್ವ? ಇದು ಈ ಒಂದು ಏನೇ ಒಂದು ದೇವರು ಮಾಡಿಕೊಂಡು ಒಡಂಬಡಿಕೆ, ಅದಕ್ಕೆ ಯಾವ ಯೋಗ್ಯತೆ ಇಸ್ರಾಯೇಲ್ಗೆ ಇರಲಿಲ್ಲ. ನಾವು ಮಲಾಕಿಯನ ಪುಸ್ತಕ ಕಲಿಯುವಾಗ, ನಾನು ಏಸಾವನನ್ನು ದ್ವೇಷ ಮಾಡಿದೆ, ಯಾಕೋಬನನ್ನು ಪ್ರೀತಿಸಿದೆ ಎಂಬುದಾಗಿ ಹೇಳ್ತದೆ. ಯಾಕೋಬನನ್ನು ಪ್ರೀತಿಸಲಿಕ್ಕೆ ಯಾವ ಯೋಗ್ಯತೆ ಇತ್ತು? ಯಾಕೋಬ ಅಂದರೆ ಇಸ್ರಾಯೇಲ್ ಅಂತ. ಇಸ್ರಾಯೇಲನ್ನು ಪ್ರೀತಿಸಲಿಕ್ಕೆ ಯಾವ ಯೋಗ್ಯತೆ ಅವನಿಗಿತ್ತು? ಯಾವ ಯೋಗ್ಯತೆ ಇಲ್ಲ ಅಲ್ವೇ? ಆತನು ಅವನ ಹೆಸರು ಹೇಳ್ತದೆ ವಂಚಕ ಅಂತಲ್ವ. ಅವನು ಕುರುಡು ತಂದೆಗೆ ವಂಚನೆ ಮಾಡಿದನು, ಅಣ್ಣನಿಗೆ ವಂಚನೆ ಮಾಡಿದಂಥವನು, ಮಾವನಿಗೆ ವಂಚನೆ ಮಾಡಿದಂಥ ವ್ಯಕ್ತಿ. ಯಾವ ಯೋಗ್ಯತೆ ಇಲ್ಲ. ಈ ರೀತಿ ಆಗಿದ್ರೂ ಸಹ ದೇವರು ಅವನನ್ನ ಪ್ರೀತಿ ಮಾಡಿದನು. ಈಗ ನನ್ನ ನಿಮ್ಮ ಕುರಿತಾಗಿ ಯೋಚನೆ ಮಾಡೋಣ. ನಾವೆಲ್ಲ ದೇವರಿಗೆ ಬಹಳ ಒಳ್ಳೆಯವರಾಗಿರಲಿಲ್ಲ, ನಾವು ಸಹ ಕೆಟ್ಟು ಹೋದಂಥವರೇ ಆಗಿದ್ದೆವು. ಅಂದರೆ ಏನು? ನಮ್ಮ ನಿಜ ದೇವರನ್ನು ಬಿಟ್ಟು ನಾವು ಬೇರೆ ಬೇರೆ ನಾವೇ ಮಾಡಿಕೊಂಡಂಥ ದೇವತೆಗಳನ್ನು ಸೇವಿಸ್ತಾ ಇದ್ದಂಥವ್ರು ಅಲ್ವೇ? ಇದು ಒಂಥರ ಆಧ್ಯಾತ್ಮಿಕವಂತ ವ್ಯಭಿಚಾರ. ಈ ರೀತಿ ಇದ್ದಂಥವ್ರನ್ನ ದೇವರೇನು ಮಾಡಿದನು? ನಮ್ಮನ್ನು ಸ್ವೀಕಾರ ಮಾಡಿಕೊಂಡು. ಇಸ್ರಾಯೇಲ್ ಹಂಗೇನು ಹೇಳ್ತಾ ಇರೋದಿಲ್ಲ. ಈ ಗೋಮೇರಳು ಒಂದು ಸ್ಥಿತಿ ಅದೇ. ಗೋಮೇರಳು ಏನಾಗಿದೆ? ಮದುವೆ ಆಗಲಿಕ್ಕಿಂತ ಮುಂಚೆ ಅವಳು ದುರಾಚಾರಿ ಅಲ್ವೇ? ಈಗ ಹೋಶೇಯನ ಆಕೆಯನ್ನು ಮದುವೆ ಮಾಡ್ಕೋತಾ ಇದ್ದಾನೆ. ಇಲ್ಲಿ ನಮ್ಮ ಜೀವಿತ ಹಂಗೇನೆ ಇದ್ದಂಥದ್ದು. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ದುರಾಚಾರಿಗಳು. ದೇವರ ದೃಷ್ಟಿಯಲ್ಲಿ ಯಾವ ಯೋಗ್ಯತೆ ನಮಗಿರಲಿಲ್ಲ. ದೇವರ ದೃಷ್ಟಿಯಲ್ಲಿ ಹೊಲಸಾಗಿದ್ದಂಥವ್ರು ನಾವು. ಆದರೆ ದೇವರು ತನಗಾಗಿ ನಮ್ಮನ್ನು ಆತನು ಪಡ್ಕೊಂಡು, ಅಥವಾ ತನ್ನವರನ್ನಾಗಿ ನಮ್ಮನ್ನು ಮಾಡಿಕೊಂಡು, ಆಯ್ತಲ್ವೇ? ಅಂದ್ರೆ ಅರ್ಥ, ನಮ್ಮ ಜೀವಿತದಲ್ಲಿ ಯಾವ ಯೋಗ್ಯತೆ ಇಲ್ಲದಿದ್ರೂ ಸಹ ದೇವರು ತನ್ನ ಮತಲಗಿತ್ತಿ ಆಗೋದಕ್ಕೆ ನಮ್ಮನ್ನು ಸ್ವೀಕಾರ ಮಾಡಿಕೊಂಡು, ಇಸ್ರಾಯೇಲರನ್ನ ದೇವರು ಯಾವ ರೀತಿಯಲ್ಲಿ ತನ್ನ ಹೆಂಡತಿ ಆಗಲಿಕ್ಕೆ ಅಥವಾ ಸತಿ ಆಗಲಿಕ್ಕೆ ಸ್ವೀಕಾರ ಮಾಡಿಕೊಂಡು, ಅದೇ ಪ್ರಕಾರವಾಗಿ ಸಭೆಯನ್ನು, ನಿಮ್ಮನ್ನು ದೇವರು ಮೊದಲಗಿತ್ತಿಯಾಗಿ ಸ್ವೀಕರಿಸಿಕೊಂಡಿದ್ದಾನೆ ಅದಲ್ವೇ? ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ, ನಮಗೆ ಯಾವ ಯೋಗ್ಯತೆಯೂ ಇರಲಿಲ್ಲ. ದೇವರು ಇಂಥ ಒಂದು ಭಾಗ್ಯ ನಮಗೆ ಕೊಟ್ಟೋನೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಇವಳಿಗೆ ಒಂದು ಭಾಗ್ಯ ಸಿಕ್ಕಿತು ಗೋಮೇರಳಿಗೆ. ಎಲ್ಲಿ? ಹೋಶೇಯನ ಕುಟುಂಬದಲ್ಲಿ, ಹೋಶೇಯನ ಮನೆಯಲ್ಲಿರಲಿಕ್ಕೆ ಒಂದು ವಿವಾಹ ಜೀವನ ಆಕೆಗೆ ಸಿಕ್ಕಿತ್ತು. ಈಗ
ಒಂದು ಕುಟುಂಬ ಜೀವಿತದಲ್ಲಿ ಜೀವಿಸ್ಲಿಕ್ಕೆ ಅವಳಿಗೆ ಒಂದು ಭಾಗ್ಯ ದೊರೆಯಿತು. ಆಯ್ತಾ? ಆದರೆ ಮುಂದೆ ನೋಡೋ ಸಮಯದಲ್ಲಿ ಓಷಾಯನ ಇವಳನ್ನ ಕುಟುಂಬದಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಇವಳು ಯಾವ ಕಡೆಗೂ ಹೋಗಬಾರ್ದು, ಇವಳು ನಂಬಿಗಸ್ತಳಾಗಿರ್ಬೇಕಂತೇಳಿ ತುಂಬ ಪ್ರಯತ್ನಗಳನ್ನು ಪಡುತ್ತಾನೆ. ಆದರೆ ಅವನ ಪ್ರಯತ್ನವೆಲ್ಲ ವ್ಯರ್ಥ ಆಗ್ತದೆ. ನಾನು ಹೇಳೋದು ಅರ್ಥ ಆಯ್ತಾ ನಿಮಗೆ? ಈ ಗೋಮೇರಳನ್ನು ಹೇಗಾದ್ರು ಮಾಡಿ ಇಲ್ಲೇ ಇರಿಸ್ಕೋಬೇಕು, ನನಗೆ ನಂಬಿಗಸ್ತಳಾಗಿರಬೇಕು, ನನ್ನನ್ನೇ ಇವಳು ಸೇವಿಸ್ಬೇಕು ಅಥವಾ ನನ್ನ ಹತ್ರನೇ ಇರಬೇಕು, ಬೇರೆ ಯಾವ ಪುರುಷನ ಹತ್ರ ಹೋಗ್ಬಾರ್ದು ಎಂಬುದಾಗಿ ಈತನು ಎಷ್ಟೆಲ್ಲ ತಡೆದ್ರೂ ಸಹ ಇವಳು ಅವಳ ಚಾಳಿಯನ್ನ ಬಿಡ್ಲೇ ಇಲ್ಲ ಮದುವೆ ಆದ್ಮೇಲೂ ಸಹ. ಅದೇ ನಾವು ನೋಡ್ತಾ ಇರುವಂಥದ್ದು ವಾಕ್ಯದಲ್ಲಿ. ನಾವು ಈಗ 2ನೇದು 6ನೇ ವಚನಕ್ಕೆ ಬರೋಣ. ನೋಡಿ, ಅಲ್ಲಿ ನಮಗೆ ಅರ್ಥವಾಗ್ತದೆ. ಹೀಗಿರಲು ನಾನು ಅವಳ ದಾರಿಗೆ ಮುಳ್ಳು ಬೇಲಿ ಹಾಕುವೆನು. ನೋಡಿ, ಬೇಕಾದ ಆದಿಗಳನ್ನು ಹಿಡಿಯದಂತೆ ಅವಳಿಗೆ ಅಡ್ಡಗೋಡೆ ಕಟ್ಟುವೆನು. ಏನು ಮಾಡೋದಂತೂ ಓಷಾಯನು ಏನು ಮಾಡ್ತೇನೆ? ಅವಳ ದಾರಿಗೆ ಮುಳ್ಳು ಬೇಲಿ ಹಾಕುವೆನು, ಬೇಕಾದ ಹಾದಿಗಳು ಹಿಡಿಯದಂತೆ ಅವಳಿಗೆ ಅಡ್ಡಗೋಡೆಯನ್ನು ಕಟ್ಟುವೆನು. ಯಾಕೆ ಹಿಂಗೆ ಹೇಳ್ತಾನೆ? ಬೇಕಾದ ದಾರಿಲಿ ಹೋಗ್ಲಿಕ್ಕಿದ್ದಾಳೆ. ಈಗ ಎಲ್ಲಿಗೆ ಮನಸ್ಸು ಬತ್ತ ಅಲ್ಲಿಗೆಲ್ಲ ಹೋಗ್ಲಿಕ್ಕಿದ್ದಾಳೆ. ಅದರಿಂದ ಇವನೇನ್ ಮಾಡ್ತಾನೆ? ಓಷಾಯ ದಾರಿಗೆ ಮುಳ್ಳು ಬೇಲಿ ಹಾಕ್ತಾ ಇದ್ದಾನೆ, ಅಡ್ಡಗೋಡೆ ಕಟ್ತಾ ಇದ್ದಾನೆ, ತಡಿತಾ ಇದ್ದಾನೆ ಅಂತ ಅರ್ಥ. ಆದರೆ ತಡೆದ್ರೂ ಸಹ ಏನಾಗ್ತಿಲ್ಲ, ಯಾವ ಪ್ರಯೋಜನವೂ ಆಗ್ತಿಲ್ಲ. ನಂತರ ನೋಡುವಾಗ 2ನೇ ಅಧ್ಯಾಯದ 2ನೇ ವಚನಕ್ಕೆ ಬರುವಾಗ ತನ್ನ ಮಕ್ಕಳೊಂದಿಗೆ ಅಥವಾ ಮಗನೊಂದಿಗೆ ಅಥವಾ ಮಕ್ಕಳೊಂದಿಗೆ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ನಿಮ್ಮ ತಾಯಿಯ ಸಂಗಡ ವಾದಿಸ್ರಿ. ನಿಮ್ಮ ತಾಯಿ ಅಂದರೆ ಗೋಮೇರಳ ಸಂಗಡ ವಾದಿಸ್ರಿ. ಅವಳು ನನ್ನ ಹೆಂಡತಿಯಲ್ಲ, ನಾನು ಅವಳ ಗಂಡನಲ್ಲ. ಅವಳು ಸೂಳೆತನವನು ತನ್ನ ಮುಖದಿಂದ ವ್ಯಭಿಚಾರ ಬಿಡಗನ್ನು ತನ್ನ ಸ್ನಾನಮಧ್ಯದಿಂದ ತೊಲಗಿಸಲಿ. ಇಲ್ಲವಾದರೆ ನಾನು ಅವಳ ಬಟ್ಟೆಯನ್ನು ಕಿತ್ತು ಅವಳನ್ನು ಹುಟ್ಟಿದಾಗ ಇದ್ದಂತೆ ಬೆತ್ತಲೆಯಾಗಿ ನಿಲ್ಲಿಸಿಬಿಟ್ಟು ಕಾಡನ್ನಾಗಿ ಮಾಡಿ ಮರುಭೂಮಿಯ ಸ್ಥಿತಿಗೆ ತಂದು ನೀರಡಿಕೆಯಿಂದ ಸಾಯಿಸುವೆನು. ಅರ್ಥಾಯ್ತಾ? ಅಂದ್ರೆ ನೀವು ಬಂದು ಮಕ್ಕಳೇ ನೀವು ವಾದಿಸ್ರಿ ನಿಮ್ಮ ತಾಯಿಯೊಂದಿಗೆ. ನೋಡಿ ಇವಳ ಕತೆ ಹೇಗಿದೆ. ಅದಲ್ವೇ? ಇಲ್ದಿದ್ರೆ ನಾನು ಇವಳು ಸರಿಯಾಗಿಲ್ಲ ಅಂತ ನಾನು ಮಾಡ್ತೇನೆ, ಇವಳು ಬಟ್ಟೆಯನ್ನ ಕಿತ್ತಾಕ್ತೇನೆ, ಅವಳು ಹುಟ್ಟಿದಾಗಿದ್ದಂತೆ ಬೆತ್ತಲಾಗಿ ನಿಲ್ಲಿಸಿ ಬಿಡ್ತೇನೆ, ಕಾಡನ್ನಾಗಿ ಮಾಡ್ತೇನೆ, ಮರುಭೂಮಿಯನ್ನಾಗಿ ಮಾಡ್ತೇನೆ, ನೀರಡಿಕೆಯಿಂದ ಸಾಯಿಸ್ತೇನೆ. ಒಂದು ಪನಿಷ್ಮೆಂಟ್. ನಂತರ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಇವಳು ನಿಲ್ಲಿಲ್ಲ. ಇದೇನು ತೋರಿಸ್ತಾ ಐತೆ ಅಂದರೆ ಇಸ್ರಾಯೇಲರ ಮೊಂಡತನ. ದೇವರು ಎಷ್ಟು ಕರೆದಷ್ಟು ಸಹ ಅವರು ದೂರ ಹೋಗ್ತಾ ಇದ್ರು. ಈಗ ಎಷ್ಟು ಏಟು ಹೊಡೆದ್ರು ಸಹ ತಿರುಕೋತಾ ಇಲ್ಲ, ಹೊಡೆದಷ್ಟು ಮೊಂಡ್ರಾಗ್ತಿರೋದು. ಇನ್ನು ಬೇರೆ ಕಥೆಗಳನ್ನ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಇಸ್ರಾಯೇಲ್ಗೆ ಬಿದ್ದಿರ್ತಕ್ಕಂಥ ಶಿಕ್ಷೆ ಯಾರಿಗೂ ಬಿದ್ದಿಲ್ಲ ಲೋಕದಲ್ಲಿ ಹೇಳ್ಬೇಕಾದ್ರೆ. ಇವತ್ತಿಗೂ ಸಹ ಅನುಭವಿಸ್ತಾ ಇದ್ದಾರೆ, ಗೊತ್ತುಂಟ ನಿಮಗೆ? ಇವತ್ತಿಗೂ ಸಹ ಇನ್ನು ಮುಂದೆ ಸಂಕಟ ಕಾಲದಲ್ಲೂ ಸಹ ಅನುಭವಿಸ್ಲಿಕ್ಕೆ ಹೋಗ್ತಾರೆ. ಎಷ್ಟೆಲ್ಲ ರಿಪೇರಿ ಆಗ್ತಿಲ್ಲ ಅವರು. ಆ ರೀತಿಯಾದಂಥ ಒಂದು ಸಂದೇಶ ಇಲ್ಲಿರುವಂಥದ್ದು. ನಂತರ ಇನ್ನೇನು ಮಾಡ್ತದೆ ನೋಡುವಾಗ 3ನೇ ಅಧ್ಯಾಯಕ್ಕೆ ಬರುವಾಗ ನೋಡಿ, ಈಗ ಅವಳು ಎಲ್ಲಿದ್ದಾಳೆ ಹೋಗಿ ಅಂದರೆ, ಈಗ ಒಂದು ರೀತಿ ಮಾರಾಟ ಮಾಡ್ಕೊಳ್ಳುವಂಥ ಸ್ಥಿತಿಲಿ ಆಕೆ ಇದ್ದಾಳೆ. ಅಂದ್ರೆ ಅರ್ಥ ಒಂದು ರೀತಿ ಸ್ಲೇವ್ ಆಗಿದ್ದಾಳೆ, ಗುಲಾಮಳಾಗಿದ್ದಾಳೆ. ಆಯ್ತಲ್ವೇ? ಈಗ ಈ ಗುಲಾಮಳಾಗಿರುವಂಥವಳನ್ನ ತಿರುಗಿ ಕೊಂಡ್ಕೊಂಬರಕ್ಕೆ ಹೋಗ್ತಾ ಇದ್ದಾನೆ. ದೇವ್ರು ಹೇಳ್ತಾನೆ ಅವಳು ಮತ್ತೆ ಕೊಂಡ್ಕೊಬವಳನ್ನ ಅಂತ. ಕೊಟ್ಬಿಟ್ಟಿದ್ದಾಳೆ. ಈಗ ನಿಂತಿಲ್ಲ ಅವನ ಹತ್ರ. ಈಗ ಮತ್ತೆ ಕೊಂಡ್ಕೊಂಡು ಬರಲಿಕ್ಕೆ ಯಾರು? ಈ ಓಷಾಯನು ಹೋಗ್ತಾ ಇದ್ದ. ನೋಡಿ 3ನೇ ಅಧ್ಯಾಯ 1ನೇ ವಚನ. ಯೆಹೋ ನನಗೆ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು ದೀಪ ದ್ರಾಕ್ಷೆಯ ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ ನೀನು ಅಲ್ಲಿ ನೋಡಿ ಪ್ರಿಯಳು ವ್ಯಭಿಚಾರ ಶಕ್ತಳು ಆದ ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂದು ಅಪ್ಪನೆ ಕೊಡಲು ನಾನು 15 ರೂಪಾಯಿಯನ್ನು 1.5 ಗೋಮೇರ್ ಜವೆಗೋದಿಯನ್ನು ಕೊಟ್ಟು ಅವಳನ್ನು ಕೊಂಡುಕೊಂಡು ಅವಳಿಗೆ ನನಗಾಗಿ ಬಹು ದಿವಸ ತಾಳಿಕೊಂಡಿರು. ಸೂಳೆತನ ಮಾಡಬೇಡ, ಯಾವನನ್ನು ಸೇರಬೇಡ, ನಾನು ಸಹ ನಿನ್ನವನೇ ಎಂದು ಹಾಗೆ ಇರುವೆನು ಎಂದು ಹೇಳಿದನು. ಈಗ ಏನು ಮಾಡಿದ್ರು? ಮತ್ತೆ ಹೋಗಿ ಕೊಂಡ್ಕೊಂಡು ಬಂದಿದ್ದಾನೆ ಅವಳು. ಇದೇನು ತೋರಿಸ್ತಾ ಇದ್ದೆ? ಇಸ್ರಾಯೇಲರು ಕುರಿತಾಗಿ ಇಸ್ರಾಯೇಲ್ ಒಂದು ಸಾರಿ ದೇವರು ಏನು ಮಾಡಿದ್ರು? ಬಿಡುಗಡೆ ಮಾಡಿ ತನ್ನವರನ್ನಾಗಿ ಮಾಡಿಕೊಂಡು ಮತ್ತೆ ಏನು ಮಾಡಿದ್ರು? ಅವರು ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡ್ರು. ಅದನ್ನೇ ಹೇಳುವಂಥದ್ದು ಇಲ್ಲಿ. ಟೈಟಲ್ ಗೊತ್ತಾಯ್ತಲ್ಲ ನಮ್ಗೆ, ಇಸ್ರಾಯೇಲರ
ಆಧ್ಯಾತ್ಮಿಕ ವ್ಯಭಿಚಾರ, ದೇವರ ಬದಲಾಗದ ಪ್ರೀತಿ ಮತ್ತು ದೇವರ ಬದಲಾಗದ ಪ್ರೀತಿ ಎಂಬುದನ್ನು ನಾವು ಕಲಿತಾ ಇರುವಂಥದ್ದು. ಇಲ್ಲಿ ನೋಡಿ, ಅವಳು ಗಂಡನ್ ಬಿಟ್ಟು ಓಡಿ ಹೋಗಿದ್ದಾಳೆ, ಮತ್ತೆ ಅವಳು ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಆದರೂ ಸಹ ಯೋಷ ಏನೇನು ಮಾಡ್ತಾ ಇದ್ದಾನೆ, ಹೋಗಿ ಆಕೆಯನ್ನು ಕೊಂಡ್ಕೊಂಡು ಮತ್ತೆ ಬರ್ತಾ ಇದ್ದಾನೆ. ತಾಳ್ಕೋ, ನಾನು ನಿನ್ನವನೇ, ಎಲ್ಲಿಗೂ ಹೋಗ್ಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಇಸ್ರಾಯೇಲರಿಗೆ ಎಷ್ಟು ಹೇಳಿದರೂ ಸಹ ಏನು ಮಾಡ್ತಾ ಇದ್ದಾರೆ, ಅವರು ದೂರ ಹೋಗ್ತಾ ಇರೋದನ್ನು ಅದು ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಓಕೆ, ಆ ದೇವರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ. ನಾನು ಒಂದು ವಚನ ಇದರಲ್ಲಿ ಹೇಳ್ತೇನೆ. ಇದೇ ಓಶಾಯನ ಗ್ರಂಥ, ಅಲ್ಲಿ ನೋಡಿ, ಓಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ನೋಡಿ, 6ನೇ 4ನೇ ವರ್ಷದಲ್ಲಿ ಏನು ಹೇಳ್ತಾನೆ ಅಂತ, ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ, ಯಹೂದವೇ ನಿನ್ನನ್ನು ಹೇಗೆ ಸರಿ ಮಾಡಲಿ. ಗಮನಿಸ್ರ, ದೇವರಿಗೆ ಏನಂತೆ, ನಾನು ಹೇಗೆ ನಿನ್ನನ್ನು ತಿದ್ದಲಿ, ನಿನ್ನನ್ನು ಹೇಗೆ ಸರಿ ಮಾಡಲಿ, ಹೇಗೆ ತಿದ್ದಲಿ, ಹೆಂಗೆ ತಿದ್ದರೂ ಸರಿ ಐತಿಲ್ವಲ್ಲ ಅಂತ. ಅರ್ಥ ಆಯ್ತಾ? ಕೆಲವರು ವಿಶ್ವಾಸಿಗಳು ಎಷ್ಟು ಹೇಳಿದ್ರು, ಎಷ್ಟೇ ಕೇಳ್ತಿರೋ ದೇವ್ರ ವಾಕ್ಯ, ನಾವು ಬದಲೇ ಆಗಲ್ಲ, ನೀವೆಷ್ಟು ಹೇಳಿ ನಾನು ಹಂಗೆ ಇರ್ತೀನಿ, ನಾನು ಬದಲೇ ಆಗಲ್ಲ ಅನ್ನೋ ಒಂದು ನಿರ್ಧಾರದಲ್ಲೇ ಇದು ಬಿಟ್ಟಿದ್ದಾರೆ. ಇದು ಒಳ್ಳೆಯದಲ್ಲ, ನಮ್ಮ ಜೀವಿತಕ್ಕೆ ಒಳ್ಳೆಯದಲ್ಲ. ದೇವರು ಎಷ್ಟು ದಿನಗಂಟ ಹಂಗೆ ಕಾಯ್ತಾರೆ, ನೋಡ್ತಾ ಇರ್ತಾರೆ ಅಲ್ವ. ಹಂಗೆ ಮುಂದುವರೆದ್ರೆ ದೇವರ ನ್ಯಾಯ ತೀರ್ಪಿನ ಸಮಯ ಬರ್ತದೆ, ದೇವರು ಶಿಕ್ಷಿಸುವ ಸಮಯ ಬರ್ತದೆ. ಅದರಿಂದ ಪ್ರಿಯ ದೇವ ಜನರೇ, ದೇವರು ಸಾಕಷ್ಟು ನಮಗೆ ತಿದ್ದುವಂತವನಾಗಿದ್ದಾನೆ. ಇಲ್ಲಿ ಗೋಮೇರಳು ಮತ್ತೆ ಹೋಗುವಾಗ ಆಕೆಗೆ ಅಡ್ಡಿಯೆಲ್ಲ ಮಾಡುತ್ತಾನೆ, ಮತ್ತೆ ಹೋಗ್ತಾ ಇದ್ದಾಳೆ, ತನ್ನ ಮಕ್ಕಳೊಂದಿಗೆ ವಾದಿಸ್ತಾನೆ, ಆಗಲೂ ಹೋಗ್ತಾಳೆ. ನಂತರ ಹೋಗಿ ಮಾರ್ಕೆಟಲ್ಲಿ ಅಥವಾ ಸ್ಲೇವ್ ಮಾರ್ಕೆಟಲ್ಲಿ ಸಿಕ್ಕೊಳ್ತಾಳೆ ಅಲ್ವೇ. ಅಲ್ಲಿಂದ ಸಹ ಬಿಡಿಸ್ಕೊಂಡು ಬರುವುದನ್ನು ನೋಡ್ತೇವೆ, ಹಣಕ್ಕೆ ಹೊರ ಕೊಟ್ಟು ಮತ್ತೆ ಬಿಡಿಸ್ಕೊಂಡು ಬರುವುದನ್ನು ನೋಡುವಂತನಾಗಿದ್ದೇವೆ. ಹೀಗೆಲ್ಲ ಪ್ರಿಯರೇ, ಇದೆಲ್ಲ ಏನು ತೋರಿಸ್ತೈತೆ ಎಂಬುದಾಗಿ ಹೇಳುವಾಗ, ಓಷಾಯನು ಆಕೆಗೋಸ್ಕರ ಪಡುವಂಥ ಪ್ರಯಾಸ, ಆಕೆಗೋಸ್ಕರ ಪಡ್ತಕ್ಕಂಥ ಪ್ರಯಾಸವನ್ನು ತೋರಿಸುವುದಾಗಿದೆ. ದೇವರು ಅಷ್ಟೇ ನನಗೂ ನಿಮಗೋಸ್ಕರ ಪಡುವಂಥ ಪ್ರಯಾಸ. ನಾವೆಷ್ಟೋ ಸಾರಿ ಬಿಟ್ಟು ದಾರಿ ತಪ್ಪಿ ಹೋಗ್ತಾ ಇದ್ದೇವೆ. ದೇವರು ಕರ್ಕರ್ದಾಗ್ದೆಲ್ಲ ದೂರ ಆಗ್ತಾ ಇದ್ದೇವೆ ಅಲ್ವೇ. ಈಗಿರುವ ಸಮಯದ ದೇವರು ಆತನು ನಮ್ಮನ್ನು ಪ್ರೀತಿಸುತ್ತಲೇ ಬರ್ತಾ ಇದ್ದಾನೆ. ಅದು ಒಂದು ದಿವಸ ಎಂಡ್ ಆಗ್ಬೋದು ಪ್ರಿಯರೇ, ಹಂಗೆ ಇರ್ತಾನೆ ಎಂಬುದು ತಿಳ್ಕೊಳ್ಬೇಡ್ರಿ. ದೇವರ ಶಿಕ್ಷೆಯೂ ಸಹ ಅಲ್ಲಿ ಬರ್ತದೆ ಎಂಬುದನ್ನು ನಾವು ಮರೆಯಬಾರದು. ಓಕೆ, ಈಗ ಇವರ ಮಕ್ಕಳ ಕುರಿತಾಗಿ ನಾವು ನೋಡಲಿಕ್ಕೆ ಬರೋಣ. ಇವರ ಮಕ್ಕಳ ಅಥವಾ ಓಷಾಯನ ಮಕ್ಕಳ ಕುರಿತಾಗಿ. ಓಷಾಯನ ಮೊದಲನೇ ಮಗನ ಹೆಸರು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಇಸ್ರಾಯೇಲ್ ಎಂಬುದಾಗಿ. ಇಸ್ರಾಯೇಲ್, ಓಕೆ, ಓದ್ವಲ್ಲ, ಅದನ್ನ ವಾಕ್ಯ ಓದಿದೀವಲ್ಲ. ಇಸ್ರಾಯೇಲ್ ಎಂದು ಹೆಸರಿಡು. ಯಾಕೆ ಇಸ್ರಾಯೇಲ್ ಅಂತ ಹೆಸರಿಡಬೇಕು? ಇಸ್ರಾಯೇಲ್ ಎಂಬುದಾಗಿ ಹೇಳುವಾಗ ಸ್ಕ್ಯಾಟರೆಡ್ ಅಂತ, ಚದರಿಸುವಂಥದ್ದು. ಓಕೆ, ಅಲ್ಲಿ ಎರಡೂ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಈ ಹೆಸರಿನ ಅರ್ಥ ಎರಡು ನೆರವೇರ್ಲಿಕ್ಕಿರ್ತಕ್ಕಂಥ ಸಂಗತಿಗಳನ್ನು ತಿಳಿಸುವಂಥದ್ದಾಗಿದೆ. ಎರಡು ನೆರವೇರುವಂಥ ಒಂದು ಸಂಗತಿಗಳು ಅಂದ್ರೆ ಅರ್ಥ, ಇದು ಎರಡು ಪ್ರವಾದನೆಗಳುಳ್ಳಂಥ ಒಂದು ವಿಷಯ. ಇಲ್ಲಿ ಇಸ್ರಾಯೇಲ್ ಎಂಬುದಾಗಿ ಹೇಳುವಾಗ ಎರಡು ಕಾರ್ಯಗಳು ಮುಂದೆ ನಡೀಲಿಕ್ಕಿದೆ, ಅದನ್ನ ತೋರಿಸ್ಲಿಕ್ಕೆ ಈ ಹೆಸರು ಕೊಡಲ್ಪಡುವಂಥದ್ದು. ಅಂದ್ರೆ ಎರಡು ಈವೆಂಟ್ಸ್ ಅಥವಾ ಫ್ಯೂಚರ್ ಈವೆಂಟ್ಸ್, ಎರಡು ಮುಂದೆ ನಡೀತಕ್ಕಂಥ ಎರಡು ಘಟನೆಗಳು ಇದೆ. ಆ ಎರಡು ಘಟನೆಗಳನ್ನ ತಿಳಿಸ್ಲಿಕ್ಕಾಗಿ ಈ ಹೆಸರು ನಮಗೆ ಕೊಡಲ್ಪಟ್ಟಿರುವಂಥದ್ದು. ಇಸ್ರಾಯೇಲ್ ಎಂಬುದಾಗಿ ಹೇಳುವಾಗ ಸ್ಕ್ಯಾಟರ್ಡ್ ಅಂದ್ರೆ ಚದುರಿಸಲ್ಪಡೋದು. ಏನು ಚದುರಿಸಲ್ಪಡೋದು? ಒಂದು ಹೇಹು ವಂಶದವರ ನಾಶ, ನಂತರ ಇಸ್ರಾಯೇಲರ ಚದುರುವಿಕೆ, ಎರಡರ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಏಹು, ಅದಕ್ಕೆ ನಾನು ಏಹು ಕುರಿತಾಗಿ ನಿಮ್ಗೆ ಹೇಳ್ತಾ ಬಂದೆ. ನಾನು 4ನೇ ವಚನ ಓದುವಾಗ ಅಲ್ಲಿ ನೋಡಿ, ಮಗುವನ್ನು ಹೆತ್ತಾಗ ಯೆಹೋವನು ಅವನನ್ನು ಕುರಿತು ಈ ಮಗುವಿಗೆ ಇಸ್ರೇಲ್ ಎಂಬ ಹೆಸರಿಡು. ಇಸ್ರೇಲ್ನಲ್ಲಿ ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ಸ್ವಲ್ಪ ಕಾಲದೊಳಗೆ ನಾನು ಏಹು ವಂಶದವರಿಗೆ ಮುಯಿ ತೀರಿಸಿ. ಮೊದಲನೇದೇನು? ಏಹು ವಂಶದವರಿಗೆ ಮುಯಿ ತೀರಿಸುವಂಥದ್ದು. ಓಕೆ, ಏಹು ವಂಶದವರಿಗೆ ಯಾಕೆ ಮುಯಿ ತೀರಿಸ್ತಾನೆ ಅಂತ ನಾನು ಹೇಳ್ತೇನೆ. ನಂತರ ಇಸ್ರಾಯೇಲ್ ಜನಾಂಗವನ್ನು ನಿರ್ನಾಮ ಮಾಡುವೆನು. ಎರಡು ವಿಷಯಗಳಿದು. ಒಂದು, ಏಹು ವಂಶಕ್ಕೆ ಮುಯಿ ತೀರಿಸುವಂಥದ್ದು. ಎರಡನೇದು, ಇಸ್ರಾಯೇಲ್ ಜನಾಂಗವನ್ನು ನಿರ್ನಾಮ ಮಾಡುವಂಥದ್ದು. ಎರಡು ವಿಷಯ ಮುಂದೆ ನಡಿಲಿಕ್ಕಿದೆಯಲ್ಲ, ಆ ಅರ್ಥವುಳ್ಳಂಥ ಹೆಸರೇ ಇಸ್ರಾಯೇಲ್ ಎಂಬುದಾಗಿ ಈ ಮಗು ಅದನ್ನು ತಿಳಿಸುವಂಥದ್ದು. ಈ ಗಂಡು ಮಗು, ಮೊದಲನೇದಾಗಿ ಹುಟ್ಟಿದಂಥ ಮಗು, ಎರಡು ಕಾರ್ಯಗಳು ಮುಂದೆ ನಡಿಲಿಕ್ಕಿದೆ, ಅದನ್ನು ತಿಳಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಈ ಇಸ್ರಾಯೇಲ್ ಎಂಬತಕ್ಕಂಥ ಮಗು. ಒಂದು ಏಹು ವಂಶದ ಒಂದು ನಾಶ, ಅಂದ್ರೆ ಅರ್ಥ ಯಾಕಾಗಿ
ಇಸ್ರಾಯೇಲ್ನಲ್ಲಿ ರಕ್ತ ಸುರಿಸಿದ್ದೆ ಯೇಹು ವಂಶ, ಅದರಿಂದ ಅದರ ನಾಶನ. ಎರಡನೇದು ನೋಡುವ ಸಮಯದಲ್ಲಿ ಇಸ್ರಾಯೇಲರ ಒಂದು ನಾಶನದ ಕುರಿತಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇಸ್ರಾಯೇಲರು ಅಶೂರರಿಂದ ನಾಶವಾಗುವಂಥದ್ದು, ಯೇಹು ವಂಶ ಮುಂದೆ ಬರ್ತಕ್ಕಂಥ ಇನ್ನೊಬ್ಬ ಅರಸನಿಂದ ನಾಶವಾಗುವಂಥದ್ದು. ಓಕೆ, ನಾನು ಈಗ ನಿಮ್ಗೆ ಹೇಳ್ತೇನೆ ಯೇಹುವಿನ ಒಂದು ಕ್ರೂರತನವನ್ನು ನಿಮ್ಗೆ ಹೇಳ್ತೇನೆ. ಯೇಹು ಎಂಬ ಅರಸನ ಬಂದಾಗ ಇವನೊಬ್ಬ ಸೇನಾಧಿಪತಿ. ಓಕೆ, ಯೇಹುಗಿಂತ ಮುಂಚೆ ಇದ್ದಂಥ ಅರಸನು ಯಾರೆಂಬುದಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಅರಸನು ಯೆಹೋರಾಮನು ಅಲ್ವೇ? ಯೆಹೋರಾಮನು, ಅವನು ಅಹಾಬನ ಮೊಮ್ಮಗನೆಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಅಹಾಬನ ಒಂದು ಲೈನ್ ಎಂಬುದಾಗಿ 4 ಜನರು ಹೇಳಿದೆ: ಒಮ್ರಿ, ಅಹಾಬ್, ಅಹಾಜಿಯ, ಯೋರಾಮ್ ಅಲ್ವೇ? ಇಷ್ಟು ಜನರು. ನಮ್ಮೆಲ್ಲರಿಗೂ ಸಹ ಅಹಾಬನ ಬಗ್ಗೆ ನಮಗೆ ಗೊತ್ತಿದೆ. ಅಹಾಬನಂತ ದುಷ್ಟ ಅರಸ ಯಾರು ಇರಲಿಲ್ಲ ಇಸ್ರಾಯೇಲ್ರೆ ಅಂತ ಅಲ್ವಾ? ಯಾಕೆ ಹಾಗೆ ದುಷ್ಟ ಅರಸನಾದನು? ವಿವಾಹದಲ್ಲಿ ಯಾರು ವಿವಾಹ ಮಾಡಿಕೊಂಡು? ಚೀದೋನ್ಯರ ಅರಸನಾದಂಥ ಎತ್ಬಾಳನ ಮಗಳಾದಂಥ ಇಜಬೇಲಳನ್ನ ವಿವಾಹ ಆದನು. ಇಜಬೇಲ್ನಲ್ಲಿ ವಿವಾಹವಾದ್ದರಿಂದ ಇಜಬೇಲಳ ಪ್ರೇರೇಪಣೆಯಿಂದ ಆತನೇನು ಮಾಡಿದನು? ಬಾಳ ದೇವತೆಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಹಸೇರ್ ವಿಗ್ರಹ ಸ್ತಂಭವನ್ನು ಸ್ಥಾಪನೆ ಮಾಡಿ, ಸಮ್ಮಾರ್ಯದಲ್ಲಿ ಗುಡಿಯನ್ನು ಕಟ್ಟಿಸನು ಬಾಳ ದೇವರಿಗೋಸ್ಕರ. ಮತ್ತು ಆತನು ಹಶೇರ ವಿಗ್ರಹ ಸ್ತಂಭವನ್ನು ಸ್ಥಾಪನೆ ಮಾಡಿ ಇಸ್ರಾಯೇಲನ್ನು ದ್ರೋಹಕ್ಕೆ ಹೇಳದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾನೆಲ್ಲ ಡೀಟೇಲ್ ಅಲ್ಲಿ ಹೋಗ್ಲಿಕ್ಕಿಲ್ಲ, ತೆಗಿಸ್ಲಿಕ್ಕಿಲ್ಲ. ಅಹಾಬನು ಎಲ್ಲ ಅರಸರಿಗಿಂತಲೂ ದುಷ್ಟ ಅರಸನಾಗಿದ್ದನು. ದೇವರನ್ನ ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವಂತ, ತಾನು ಸೇವಿಸುವುದು ಮಾತ್ರವಲ್ಲ ಇಸ್ರಾಯೇಲರನ್ನು ಸಹ ಅದನ್ನು ಸೇವಿಸಲಿಕ್ಕೆ ಪ್ರೇರೇಪಣೆ ಮಾಡಿದಂಥ ಒಬ್ಬ ಅರಸನಾಗಿದ್ದನೆಂಬುದಾಗಿ ನೋಡುವಂತರಾಗಿದೆ. ಕಾರಣ ಇಜಬೇಲಳು. ಎಲ್ಲಿಂದ ಬಂದಂಥವಳು? ಚಿದ್ದೋನಿಂದ ಬಂದಂಥ ಅನ್ಯ ಸ್ತ್ರೀ. ನಂತರ ನಾವು ನೋಡ್ತೇವೆ, ಇದು ಈ ಒಂದು ಹೊಲಸು ಇಸ್ರಾಯೇಲ್ ಮಾತ್ರ ಉಳ್ಕೊಳ್ಳಿಲ್ಲ, ನಂತರ ಯಹೂದ್ಯಕ್ಕೂ ಹೋಯ್ತಂತೆ. ಹೆಂಗೋಯ್ತು ಎಂಬುದಾಗಿ ಹೇಳೋ ಸಮಯದಲ್ಲಿ ಈ ಇಜಬೇಲಳ ಅಥವಾ ಅಹಾಬನ ಮಗಳು ಅತ್ತಲ್ಯಳು ಎಂಬುದಾಗಿ ನೋಡುತ್ತೇವೆ. ನಿಮ್ಮೆಲ್ಲರಿಗೂ ಸಹ ಅತ್ತಲ್ಯಳ ಬಗ್ಗೆ ಗೊತ್ತಿದೆ. ಯಹೂದ್ಯ ರಾಣಿಯಾಗಿ ಬರ್ತಾಳ, ಗೊತ್ತುಂಟಲ್ಲ? ಅತ್ತಲ್ಯಳ ಕುರಿತಾಗಿ ಹೋದಾಗ ಅತ್ತಲ್ಯಳ ಆ ಮಗಳು ಈ ಯೆಹೋಷಾಫಾಟನ ಮಗನಿಗೆ ಮದುವೆ ಮಾಡ್ಕೊಳ್ತಾಳೆ. ಓಕೆ, ಆ ಸಮಯದಲ್ಲಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಅತ್ತಲ್ಯಳು ಎಂಥ ಕ್ರೂರಿಯಾಗಿ ಯಹೂದ್ಯರನ್ನ ಆಕೆ ಯಹೂದ ರಾಜವಂಶದವರು ನಾಶ ಮಾಡೋದು ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಪ್ರಿಯ ದೇವಜನ ನೋಡೋ ಸಮಯದಲ್ಲಿ ಅಹಾಬನು ಅನ್ಯ ಅಥವಾ ಎತ್ಬಾಳನ ಮಗಳ ಅಂತ ಚಿದ್ದೋನ್ಯರ ಅರಸನಾಥ ಎತ್ಬಾಳನ ಮಗಳ ಮದುವೆ ಆದನು. ಅಲ್ಲಿಂದ ಹೊಲಸು ಇಲ್ಲಿಗೆ ಬಂತು. ಎಲ್ಲಿಗೆ? ಇಸ್ರಾಯೇಲ್ ಒಳಗಡೆ ಬಂತು, ಅಥವಾ ಸಮಾರ್ಯ ಇಸ್ರಾಯೇಲ್ಗೆ ಬಂತು. ನಂತರ ಅದಾದ್ಮೇಲೆ ಈಗ ಇಸ್ರಾಯೇಲಿಂದ ಯಹೂದ್ಯಕ್ಕೂ ಹೋಗ್ತಾ ಇದೆ ಹೊಲಸು. ಯಾರಿಂದ? ಅಹಾಬನ ಕುಟುಂಬದಿಂದ ಅತ್ತಾಲ್ಯಳ ಮುಖಾಂತರ ಅಲ್ಲಿಗೆ ಹೋಗ್ತಾ ಇದೆ, ಅದನ್ನು ಹಾಳು ಮಾಡ್ಲಿಕ್ಕೋಸ್ಕರ. ಹೀಗೆ ಅಹಾಬನ ಒಂದು ದಿನಗಳಲ್ಲಿ, ಆ ಒಂದು ಅರಸರ ದಿನಗಳಲ್ಲಿ ಯಾರಿದ್ರು? ಒಮ್ರಿ, ಅಹಾಬ ಇವರೆಲ್ಲ ಅರಸರಾಗಿರುವಾಗ ತುಂಬಾ ಧಾರ್ಮಿಕತೆ ಕೆಟ್ಟು ಹೋಗಿತ್ತು. ದೇವರ ವಾಕ್ಯದ ಕಡೆಗೆ ಯಾವುದೇ ರೀತಿ ಹೆಚ್ಚು ಕೆಟ್ಟು ಹೋಗಿದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರ ನಿಮಿತ್ತ ಯೇಹುವನ್ನ ದೇವರು ಎಬ್ಬಿಸ್ತಾರೆ. ಅರ್ಥ ಆಯ್ತಾನೆ ಹೇಳೋದು? ಅಹಾಬನ ವಂಶವನ್ನ ಸರ್ವನಾಶ ಮಾಡ್ಲಿಕ್ಕೋಸ್ಕರ ಯೇಹುವನ್ನ ದೇವರು ಎಬ್ಬಿಸ್ತಾನೆ. ಯೇಹು ಅರಸ ಲೈನ್ ಬರಲ್ಲ, ಅವನೊಬ್ಬ ಸೇನಾಧಿಪತಿ ಆತನು. ಅಂದ್ರೆ ಈ ಯೆಹೋರಾಮನ ಸೈನ್ಯದಲ್ಲಿ, ಯೆಹೋರಾಮನ ಅರಸನು, ಅದರಲ್ಲಿ ಸೈನ್ಯಾಧಿಪತಿ ಆಗಿದ್ದಂಥವನು ಯೇಹು ಎಂಬತಕ್ಕಂಥ ವ್ಯಕ್ತಿ. ಈ ಸೇನಾಧಿಪತಿ ಆದಂಥ ಈ ವ್ಯಕ್ತಿ ಅರಸನಾಗಿ ಬರುತ್ತಾನೆ. ಯಾರು ನೇಮಕ ಮಾಡ್ತಾರೆ? ದೇವರು ನೇಮಿಸ್ತಾನೆ. ಯಾಕೆ? ಅಹಾಬನ ಮನೆಯವರ ಮೇಲೆ ಮುಯಿ ತೀರಿಸಬೇಕಾಗಿದೆ. ಏನಕ್ಕೋಸ್ಕರ? ನಾಬೋತನ ರಕ್ತ ಸುರಿಸಿ, ನಿರಾಪರಾದಂಥ ನಾಬೋತನ ರಕ್ತವನ್ನು ಸುರಿಸಿದರು ಎಂಬುದಾಗಿ ನೋಡುತ್ತೇವೆ. ನಿಮ್ಮೆಲ್ಲರೂ ಸಹ ಅರಸುಗಳ ಪುಸ್ತಕ 21ನೇ ಅಧ್ಯಾಯ 1 ಅರಸುಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಾಬೋತನ ದ್ರಾಕ್ಷಿಯ ತೋಟ ಅಹಾಬನ ಅರಮನೆಯ ಪಕ್ಕದಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ಆ ದ್ರಾಕ್ಷಿ ತೋಟದ ಮೇಲೆ ಕಣ್ಣು ಅಹಾಬನಿಗೆ ಬಿತ್ತು, ಅಹಾಬ ರಾಜನಿಗೆ ಬಿತ್ತು. ಆವಾಗ ಅವನೇನ್ ಮಾಡಿದನು? ನನಗೆ ಆ ದ್ರಾಕ್ಷಿ ತೋಟವನ್ನು ಕೊಡು, ನಾನು ನಿನಗೆ ಬೇರೊಂದು ದ್ರಾಕ್ಷಿ ತೋಟ ಕೊಡ್ತೇನೆ ಅಥವಾ ಬೇರೆ ಸ್ಥಳ ಕೊಡ್ತೇನೆ, ಇಲ್ಲಾಂದ್ರೆ ಕ್ರಾಯ ಕೊಟ್ಬಿಡು ಎಂಬುದಾಗೆಲ್ಲ ಕೇಳಿದನು. ಆದರೆ ಇಸ್ರಾಯೇಲರಲ್ಲಿ ಅವರ ಒಂದು ಪಿತ್ರಾರ್ಜಿತ ಭೂಮಿಯನ್ನು ಮಾರುವಾಗಿಲ್ಲ ಯಾರಿಗೂ ಸಹ. ಅವರ ಕುಲದಿಂದ ಬೇರೆ ಕುಲಕ್ಕೆ ಹೋಗುವಾಗಿಲ್ಲ, ಅದೊಂದು ನಿಯಮ ಇದೆ ಅವರಿಗೆ ಧರ್ಮಶಾಸ್ತ್ರದಲ್ಲಿ. ಅದರಿಂದ ಅವನು ಕೊಡಲ್ಲ ಎಂಬುದಾಗಿ ನಾಬೋತನು ಹೇಳಿದನು. ಅದಕ್ಕೆ ಅರಸನಿಗೆ ಬೇಸರ ಆಗಿ ಏನ್ ಮಾಡಿದನು? ಹೋಗಿ ಮಂಚದ ಹತ್ರ ಊಟವನ್ನು ಮಾಡದೆ ಮಂಚದಲ್ಲಿ ಮಲಗಿಬಿಟ್ಟು. ಆಗ ಇಜಬೇಲಳು ಬಂದು ಕೇಳುತ್ತಾಳೆ, ಯಾಕೆ ಊಟ ಮಾಡದೆ ಮಲಗಿದ್ದೆ ಎಂಬುದಾಗಿ ಕೇಳುವಾಗ, ನನಗೆ ನಾಬೋತನ ದ್ರಾಕ್ಷಿ ತೋಟ ಕೇಳಿದೆ, ಅವನು ಕೊಡಲ್ಲ ಅಂತ ಹೇಳ್ಬಿಟ್ಟು.
ಆಗ ಅವಳು ಹೇಳ್ತಾನೆ, ನೀನು ಇಸ್ರಾಯೇಲ್ ಅರಸನ, ನೀನು ಎದ್ದು ಊಟ ಮಾಡು, ನಾಳೆ ನಿನಗೆ ಅದನ್ನು ಕೊಡಿಸ್ತೇನೆ ಎಂಬುದಾಗಿರ್ಬೋದು. ಅರ್ಥ ಆಯ್ತಾ? ಎಂತ ಹೇಳ್ತೀನಿ ನೋಡೋರು, ನೀನು ಇಸ್ರಾಯೇಲ್ ಅರಸನ, ನೀನು ಎದ್ದು ಊಟ ಮಾಡು, ನೀನು ನಾಳೆ ಅದು ನೀನು ಸಿಕ್ಕುವಂತೆ ಮಾಡ್ತೇನೆ. ಆವಾಗ ಏನು ಮಾಡಲು ಗೊತ್ತುಂಟ ಅವಳು? ನಾಬೋತನ ಊರಿನ ಹಿರಿಯರಿಗೆ ಅರಸನ ಮುದ್ರೆ ಇರುವಂಥ ಒಂದು ಪತ್ರವನ್ನು ಬರೆದಳು. ಏನಂತ? ಇಬ್ಬರು ಮನುಷ್ಯರ ದುಷ್ಟರನ್ನ ಎಬ್ಬಿಸಿ ಸುಳ್ಳು ಸಾಕ್ಷಿ ಹೇಳಿಸ್ಬೇಕು. ಯಾರ ಮೇಲೆ? ನಾಬೋತನ ಮೇಲೆ. ಆ ಊರಿನವರ ಹಿರಿಯರೆಲ್ಲ ಕೂತ್ಕೊಂಡು ನ್ಯಾಯ ಮಾಡುವಾಗ ಅಥವಾ ಒಂದು ಪಂಚಾಯತಿಗೆ ಸೇರಬೇಕು. ಸೇರ್ಬಿಟ್ಟು ನಾಬೋತನನ್ನ ಕರೆಸಬೇಕು. ನಾಬೋತನ ವಿರುದ್ಧವಾಗಿ ಇಬ್ಬರು ದುಷ್ಟ ಮನುಷ್ಯರು ಸುಳ್ಳು ಸಾಕ್ಷಿ ಹೇಳ್ಬೇಕು. ಏನಂತ? ಇವನು ದೇವರನ್ನು ಅರಸನನ್ನು ದೂಷಣೆ ಮಾಡಿದನು ಎಂಬುದಾಗಿ ಸಾಕ್ಷಿ ಹೇಳಬೇಕು. ಆಗ ನೀವೇನ್ ಮಾಡ್ಬೇಕು? ಅವನನ್ನ ಎಲ್ಲರೂ ಸೇರ್ಕೊಂಡು ಕಲ್ಲಿಸಿದು ಕೊಂದ. ಅದು ರಾಜನ ಮುದ್ರೆ ಇತ್ತು, ರಾಜನ ಸೈನ್ ಇತ್ತು. ಅದೇ ಆ ರೀತಿಯಾಗಿ ಬರೆದು ಕಳಿಸಿದಳು. ಆದ್ರೆ ಲೆಟ್ರ್ ಹೋದ ತಕ್ಷಣ ಊರಿನವ್ರು ಏನ್ ಮಾಡಿದ್ರು? ಹಾಗೇ ಮಾಡಿದರು. ನಾಬೋತನ ಕತೆ ಮುಗಿಸ್ಬಿಟ್ರು, ಸುಳ್ಳು ಸಾಕ್ಷಿಗಳನ್ನ ಹೇಳಿಸಿ. ದೇವ್ರು ನೋಡಲ್ಲ ಪ್ರಿಯರೇ? ದೇವ್ರು ನೋಡ್ತಾ ಇಲ್ವ ಇದನ್ನೆಲ್ಲ? ಇಲ್ಲಿ ಮಾಡ್ತಕ್ಕಂಥ ತಂತ್ರಗಳನ್ನ ದೇವ್ರು ನೋಡ್ತಾ ಇಲ್ವಾ? ಒಂದು ವೇಳೆ ಯಾರು ಗೊತ್ತಿಲ್ಲದೆ ಇರ್ಬೋದು, ಅದು ಜನರಿಗೆ ಯಾರು ಗೊತ್ತಿಲ್ಲದೆ ಇರ್ಬೋದು, ಇವನು ನಾಬೋತನೇನೋ ದೂಷಣೆ ಮಾಡಿದ್ದಾನೆ ಎಂಬುದು ತಿಳ್ಕೊಂಡಿರ್ಬೇಕು ಜನರು. ಆದರೆ ಇದು ಸೀಕ್ರೆಟ್, ಏನು ಒಳಗಡೆ ಗುಪ್ತವಾಗಿ ನಡೀತಿರೋದೇನೋ. ಈ ದ್ರಾಕ್ಷೆ ತೋಟದ ಆಸೆಗೋಸ್ಕರ ಈ ನಿರಾಪರಾಧ ಜೀವವನ್ನು ನಾಶ ಮಾಡ್ತಿರುವಂಥದ್ದು. ನಂತರ ನಾವು ಈಗ ಮಾಡಿರೋದನ್ನ ಮತ್ತೆ ಅರಮನೆಗೆ ವಿಷಯ ಬಂದಾಯ್ತು. ನಂತರ ಹೇಳಿದಳು, ಬಂದು ಗಂಡನಿಗೆ ಹೇಳಿದಳು, ಎದ್ದು ಹೋಗಿ ವಶ ಮಾಡ್ಕೊ. ಯಾರದ್ದಾನ? ನಾಬೋತನ ದ್ರಾಕ್ಷಿ ತೋಟ ವಶ ಮಾಡ್ಕೊ. ಅವನ ಕತೆ ಮುಗೀತು. ಆಗ ಹೋಗ್ತಾನೆ ಈ ಆಸೆ ಬುಡುಕ ಈ ಅಹಾಬ ಏನ್ ಮಾಡ್ತಾನೆ? ಹೋಗುತ್ತೆ. ಇವನಿಗೆ ಯಾವ ದ್ರಾಕ್ಷಿ ತೋಟ ಇರಲಿಲ್ವಾ? ಸಾಕಷ್ಟು ಇತ್ತು, ರಾಜ ಇವನು. ಆದರೆ ತನಗಿರುವಂಥವುಗಳಲ್ಲಿ ಅವನಿಗೆ ತೃಪ್ತಿ ಇಲ್ಲ. ನನ್ನ ಪ್ರಿಯರೇ, ಯಾರಿಗೆ ತಮಗಿರುವುಗಳಲ್ಲಿ ತೃಪ್ತಿ ಇರ್ತದೋ ಅವರು ಬೇರೆಯವ್ರಿಗೆ ಕಣ್ಣಾಕುತ್ತಾರೆ. ಬಹಳ ಎಚ್ಚರಿಕೆ ಆಗಿರ್ಬೇಕು. ಪ್ರಿಯ ವಿಶ್ವಾಸಿಗಳೇ, ನಿಮಗಿರುವುದಲ್ಲಿ ತೃಪ್ತಿ ಇಲ್ಲ ಅಂತಂದ್ರೆ ಬೇರೆಯದರ ಮೇಲೆ ಕಣ್ಣು ಬರ್ತದೆ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ದೇವರ ವಾಕ್ಯ ಅದನ್ನು ಹೇಳ್ತದೆ. ನಿಮಗಿರುವಂತವಳಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಬೇರೆದಕ್ಕೆ ಆಸೆ ಪಡ್ಲಿಕ್ಕೆ ಹೋಗಬೇಡಿ. ಬೇರೆಯವ್ರ ಮನೆಗೆ ಆಸೆ ಪಡ್ಲಿಕ್ಕೆ ಹೋಗಬೇಡಿ. ಬೇರೆಯವ್ರ ಸೊತ್ತು, ಬೇರೆಯವ್ರ ವಿಷಯಗಳು, ಬೇರೆಯವ್ರದ್ದು ನಮಗೆ ಬೇಡ. ನಂದೇನಿದೆ ಅದೇ ಸಾಕು, ಅದರಲ್ಲಿ ತೃಪ್ತರಾಗಿರ್ಬೇಕು. ಅಹಾಬನಿಗೆ ತನಗೆ ಬೇಕಾದಷ್ಟು ದ್ರಾಕ್ಷಿ ತೋಟ ಇತ್ತು, ಅವನಿಗೆ ಅದು ತೃಪ್ತಿ ಇಲ್ಲ. ನಾಬೋತನ ದ್ರಾಕ್ಷಿ ತೋಟನೇ ಬೇಕು ಅವನಿಗೆ. ನಂತರ ಅದಕ್ಕಾಗಿ ಒಂದು ನಿರಾಪರಾಧಿಯ ಒಂದು ಜೀವನ್ನೇ ತೆಗೆಸಿಬಿಟ್ಟನು. ಈಗೇನಾಯ್ತು? ದೇವ್ರು ಏನ್ ಮಾಡ್ಲಿಕ್ಕಿದ್ದಾನೆ? ಇದರ ನಿಮಿತ್ತವೇ ಅವನ ರಾಜ್ಯವನ್ನ ಕಿತ್ತು ಹಾಕುತ್ತಾನೆ. ಕಿತ್ತು ಹಾಕಿ ಯೇಹುವಿಗೆ ರಾಜ್ಯ ಸಿಗ್ತದೆ. ಯಾಕೆ ಯೇಹುವಿಗೆ ರಾಜ್ಯ ಸಿಗ್ತದೆ ಅಂದ್ರೆ ಅಹಾಬನ ಮನೇಲಿರ್ತಕ್ಕಂಥವ್ರ ಕಥೆನೆಲ್ಲ ಮುಗಿಸ್ಲಿಕ್ಕೋಸ್ಕರ, ಅಹಾಬನ ಮನೇಲಿ ಹುಟ್ಟತಕ್ಕಂಥ ಗಂಡಸರು ಎಲ್ಲರನ್ನು ಸಾಯಿಸ್ಲಿಕ್ಕೋಸ್ಕರ. ಇನ್ಯಾರೂ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗಿಲ್ಲ. ಅದರಿಂದ ಪ್ರಿಯರೇ, ದೇವರು ಮುಯಿ ತೀರಿಸುವ ದೇವರು ನಿರಾಪರಾಧಿಗಳ ಸಾಯುವಾಗ ನೋಡ್ಕೊಂಡು ಕೂತ್ಕೋತಾನೆ ಬೈ ತಿಳ್ಕೊಳ್ಬೇಡ್ರಿ. ನಿರಾಪರಾಧಿಗೆ ಅನ್ಯಾಯವಾಗುವುದನ್ನು ದೇವರೆಂದಿಗೂ ಸಹಿಸಿಕೊಳ್ಳೋದಿಲ್ಲ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ಅದಕ್ಕೇನೆ ಈ ಯೇಹುವನ್ನು ದೇವರು ಎಬ್ಬಿಸುವಂಥದ್ದು. ಆದರೆ ಯೇಹುದು ಅತಿ ಆಯಿತು. ಓಕೆ, ಅದನ್ನು ತಿಳ್ಕೊಳ್ಬೇಕು. ಯಾಕೆ ಯೇಹು ವಂಶಕ್ಕೆ ದೇವರು ಕೆಲವು ಮುಯಿ ತೀರಿಸ್ಲಿಕ್ಕಿದ್ದಾನೆ? ಮತ್ತೆ ಯಾಕೆಂದ್ರೆ ಯೇಹುದು ಅತಿ ಆಯಿತು. ಯೇಹುದು ಏನು ಹೇಳಿದ ದೇವರು ಅಂದ್ರೆ ಅಹಾಬನ ವಿಷಯ ಮಾತ್ರ ಹೇಳಿದಂಥದ್ದು. ಆದರೆ ಯೇಹು ಏನು ಮಾಡ್ತಾನೆ? ಅವನ ಅಹಾಬನ್ ಮಾತ್ರವಲ್ಲ, ಹೊರಗಡೆಗೂ ಸಹ ಓಡ್ತಾನ. ಅವನಂತರ ಕ್ರೂರಿಯಾಗಿ ರಕ್ತ ಸುರಿಸುವುದರಲ್ಲೇ ತನ್ನ ರಾಜ್ಯಭಾರ ಮಾಡ್ತಾನೆ. ಅದು ಬಹಳ ದುಷ್ಕೃತ್ಯವಾಗಿತ್ತು ದೇವರಿಗೆ. ದೇವರು ಒಂದು ವಯಸ್ಸು ಕೊಟ್ರೆ ಇನ್ನೊಂದು ಮಾಡ್ಲಿಕ್ಕೆ ಹೋಗ್ತಾನೆ ಅಲ್ವಾ? ಅದು ತಪ್ಪೇ. ಒಂದನ್ನ ರೆಡಿ ಮಾಡ್ಲಿಕ್ಕೆ ದೇವರು ಇವನು ನೇಮಕ ಮಾಡಿದ್ದು. ಆದ್ರೆ ಇವನು ಏನ್ ಮಾಡಿದನು? ಈ ಇಸ್ರಾಯೇಲಿಂದ ಆಚೆಗೆ ಹೋಗ್ತಾನೆ. ಯಾರನ್ನು ಕೊಲ್ತಾನೆ ಗೊತ್ತುಂಟ? ಯಹೂದ್ಯರ ಅರಸನ್ನು ಕೊಲ್ತಾನೆ ಅವನು. ಅವನು ಕೊಲ್ಲಿಕ್ಕೆಲ್ಲ ಅವ್ನು ನೇಮಕ ಮಾಡಿದಂಥದ್ದು. ನಾನು ಕೆಲವು ವಿಷಯಗಳನ್ನ ಹೇಳ್ತೇನೆ, ಏನೇನು ಮಾಡಿದ್ನು, ಯೇಹು ಯಾರನ್ನು ಕೊಂದಾಕದು ಎಂಬುದನ್ನು ನೋಡುವಾಗ ನಾನು ಕೆಲವು ವಚನಗಳನ್ನು ನಿಮಗೆ ಹೇಳ್ತೇನೆ, ಅದನ್ನು ಓದ್ಕೊಳ್ಳಿ. ಆಮೇಲೆ ನಾಳೆ ದೇವ್ರ ಚಿತ್ತವಾದರೆ ಮುಂದುವರಿಸುವಂತರಾಗಿರೋಣ. ಓಕೆ, ಅವನು ಇಬ್ಬರು ಅರಸರನ್ನ ಕೊಂದಾಕಿದನು. ಒಂದು
ಯೆಹೋರಾಮನನ್ನು ಕೊಂದು ಹಾಕಿದನು, ಅಂದರೆ ಅಹಾಬನ ಲೈನ್ ಬರ್ತಕ್ಕಂಥ ಅರಸನು. ನಂತರ ಅಹಾಜಿಯ, ಅದು ಯಹೂದ್ಯರ ಅರಸನನ್ನು ಕೊಂದು ಹಾಕಿದನು. ಅದು 2 ವರ್ಷಗಳ ಪುಸ್ತಕ 9ನೇ ಅಧ್ಯಾಯ 14ರಿಂದ 28 ತನಕ ಬರೆಯಲ್ಪಟ್ಟಿದೆ. ನಂತರ ಇಜಬೇಲಳು, ಅವಳನ್ನು ಕೊಂದು ಹಾಕಿದನು. ನಮಗೆ ಗೊತ್ತುಂಟಲ್ಲ, ಮೇಲಿಂದ 2 ಕಂಚಿಗಳು ಅವಳನ್ನ ಕೆಳಗಡೆ ಬೀಸಾಕಿದ್ರು. ಯೇಹು ಬಂದಾಗ ಗೊತ್ತುಂಟಲ್ಲ, ಅದು ಓದುವಾಗ ಆಕೆ ತಲೆಯೆಲ್ಲ ಓಡ್ದು, ಗೋಡೆಗೆಲ್ಲ ಓಡ್ದು ಛಿದ್ರವಾಗಿ ಬಿದ್ದಲು ಕೆಳಗಡೆ ಎಂಬುದೇ ನೋಡ್ತೇವೆ. ಇಜಬೇಲಳು ಅಂದರೆ ದುಷ್ಟತನ ಎಂದಿಗೂ ಸಹ ನಿಲ್ಲಲಿಕ್ಕಿಲ್ಲ. ಹೀಗೆ ಅವತ್ತೆಲ್ಲ ಮಾಡ್ಬಿಟ್ಟು ಆರಾಧಿಸ್ತಾ ಇರ್ಬೋದು. ನಾಬೋತನ ಒಂದು ಕೊಲಿಸ್ಬಿಟ್ಟು ನಾನು ನನ್ನ ಗಂಡನಿಗೆ ದ್ರಾಕ್ಷಿ ತೋಟ ಕೊಡಿಸ್ತೆ ಎಂಬುದಾಗಿರ್ಬೋದು. ಆದರೆ ಅವಳ ತಲೆ ಒಡೆದು ಹೋಗ್ತಾ ಇದೆ, ಅವಳ ಜೀವಿತ ಇಲ್ಲ ಹಾಳಾಗ್ತುವಂಥದ್ದನ್ನು ನೋಡುವಂಥರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲದೆ ಅಹಾಬನ 70 ಮಂದಿ ಗಂಡು ಮಕ್ಕಳು ನಾಶ ಮಾಡ್ತಾನೆ. 70 ಮಂದಿ. 2 ವರ್ಷಗಳ ಪುಸ್ತಕ 10ನೇ ಅಧ್ಯಾಯ 1ರಿಂದ 10ನೇ ವರ್ಷ ತನಕ ಬರೆಯಲ್ಪಟ್ಟಿದೆ. ಅಹಾಬನ 70 ಮಂದಿ ಗಂಡು ಮಕ್ಕಳು. ಓಕೆ. ನಂತರ ಅಹಾಬನ ಲೈನಲ್ಲಿ ಬರ್ತಕ್ಕಂಥ ರಿಲೇಟಿವ್ಸ್ ಯಾರಿದ್ದಾರೆ, ಅವರ ಸಂಬಂಧಿಕರು ಮತ್ತು ರಾಜಕೀಯ ಸ್ನೇಹಿತರುಗಳು, ಅವ್ರನ್ನೆಲ್ಲ ಕೊಂದಾಕ್ತಾನೆ. 2 ವರ್ಷಗಳು 10ನೇ ಅಧ್ಯಾಯ 11 ಮತ್ತು 17ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ರಾಜ ವಂಶಸ್ಥರಾದ ಯಹೂದ್ಯರನ್ನ ಕೊಂದಾಕ್ತಾನೆ. ರಾಜವಂಶದ ಯಹೂದ್ಯರನ್ನ ಕೊಲ್ತಾನೆ. ಅಲ್ಲಿ ಹೋಗ್ಬಾರ್ದಿತ್ತು ಅವನು. 2 ವರ್ಷಗಳು 10ನೇ ಅಧ್ಯಾಯ 12ರಿಂದ 14 ತನಕ ಬರೆಯಲ್ಪಟ್ಟಿದೆ. ನಂತರ ಇನ್ನೊಂದು ದೊಡ್ಡ ಕೆಲಸ ಮಾಡೋದು ಏನಂದರೆ, ಬಾಳನ ಪೂಜಾರಿಗಳು, ಪ್ರೀಸ್ ಯಾರಿದ್ದಾರೋ ಅವನ್ನೆಲ್ಲ ಬಾಳನ ಗುಡಿಗೆ ಸೇರಿಸ್ಬಿಟ್ಟು ಎಲ್ಲರನ್ನೂ ಕೊಂದಾಕ್ಸ್ತಾನೆ. ಓಕೆ. 2 ವರ್ಷಗಳ ಪುಸ್ತಕ 10, 18ರಿಂದ 28 ತನಕ ಬರೆಯಲ್ಪಟ್ಟಿದೆ. ಓಕೆ. ಈ ರೀತಿಯಾಗಿ ಯೇಹು ಅವನ ಒಂದು ಆಡಳಿತಾವಧಿಯಲ್ಲಿ ಬರೀ ರಕ್ತನೇ ಸುರಿಸ್ತಾನೆ. ಬಹಳ ಕ್ರೂರಿಯಾದರು. ಅದರಿಂದ ದೇವರೇನು ಮಾಡ್ತಾನೆ, ಇವನ ಒಂದು ರಾಜ್ಯವನ್ನು ಕಿತ್ಕೋತಾನೆ ದೇವರು. ಅದನ್ನು ನಾವು 2 ವರ್ಷಗಳ ಪುಸ್ತಕ 10ನೇ ಅಧ್ಯಾಯ 30ನೇ ವರ್ಷದಲ್ಲಿ ಒಬ್ಬ ದೇವರು ತಾನೇ ಅದನ್ನು ಮಾತು ಕೊಟ್ಟಿದ್ದನು, 4ನೇ ತಲೆಮಾರು ನಿನಗಿರ್ತದೆ, ಆಮೇಲೆ ಹೋಗ್ತದೆ ಎಂಬುದಾಗಿ. ಅದೇ ಪ್ರಕಾರ 4ನೇ ತಲೆಮಾರಿನಲ್ಲಿ ಹೊಟ್ಟೋಗ್ತದೆ. ಆಯ್ತಲ್ವೇ? ಯೇಹು ಆದಮೇಲೆ ಯೆಹೋವಾಜ ಬರ್ತಾನೆ, ಯೆಹೋವಾಷ್ ಬರ್ತಾನೆ, ಆಮೇಲೆ ಜೆರೋಬಾಮ್ ಸೆಕೆಂಡ್ ಬರ್ತಾನೆ, ಆಮೇಲೆ ಜಕರಿಯ, ಆಮೇಲೆ ಅವರ ವಂಶದ ಆಡಳಿತ ಕತೆ ಮುಗಿದು ಹೋಗ್ತದೆ. ಮತ್ತೆ 2 ವರ್ಷಗಳ ಪುಸ್ತಕ 15, 12ರಲ್ಲೂ ಸಹ ಅದೇ ಪ್ರಕಾರ ದೇವರು ಹೇಳಿದಂಗೆ ನೆರವೇರ್ತದೆ. 4ನೇ ತಲೆಯಲ್ಲಿ ಇವ್ರ ವಂಶಕ್ಕೆ ರಾಜ್ಯಭಾರ ಹೋಗ್ತದೆ, ಯಾರು ಇರಲ್ಲ. ಓಕೆ. ಬೇರೆಯವ್ರಿಗೆ ಅದು ಸಿಗ್ತದೆ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಅವನ ಒಂದು ವಂಶದ ಆಡಳಿತ ಬೇರೆಯವ್ರಿಗೆ ಹೊಟ್ಟು ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನಂತರ ನಾನು ಹೇಳಿದ್ನಲ್ಲ, ಬೇರೊಬ್ಬ ಅರಸ ಬರ್ತಾರೆ, ಬೇರೊಂದು ಕುಟುಂಬದಿಂದ ಬೇರೊಬ್ಬ ಅರಸ ಬಂದು ಆಡಳಿತ ಮಾಡ್ತಾರೆ. ನಂತರ ಇವರು ಹೋದ್ಮೇಲೆ ಅವರ ಹೆಸರು ಸಲ್ಲೂಮನ್ ಎಂಬುದಾಗಿ ನೋಡ್ತೇವೆ. ಮುಂದೆ ನಾನು ಹೇಳ್ತೇನೆ, ಸಲ್ಲೂಮನ ಕುರಿತಾಗಿ ನಾವು ನೋಡ್ತೇವೆ. ಓಕೆ. ಹೀಗೆ ಯೆರೋಬಾಮನ ಕಾಲದಲ್ಲಿ ಹೋಶೇಯನು ಬಂದು ಪ್ರವಾದನೆ ಮಾಡಿದಂಥ ಒಂದು ಪ್ರವಾದನೆಗಳು ಅಂತಲ್ವೇ, ಅದು ಈ ಹೋಶೇಯನ ಮಕ್ಕಳ ಹೆಸರುಗಳಿರುವಂಥದ್ದು. ಮೊದಲನೇ ಮಗನ ಹೆಸರು ಇಸ್ರಾಯೇಲ್ ಎಂಬುದಾಗಿ. ಆ ಇಸ್ರಾಯೇಲ್ ಎಂಬುದಾಗಿ 2 ವಿಷಯಗಳನ್ನು ತಿಳಿಸುವಂಥದ್ದು, 2 ವಿಷಯ ಮುಂದೆ ನಡೀಲಿಕ್ಕೆ ತಿಳಿಸುವಂಥದ್ದು. ಒಂದು, ಯೇಹು ವಂಶವನ್ನು ಯೇಹು ವಂಶಕ್ಕೆ ಸೇಡು ತೀರಿಸುವಂಥದ್ದು. 2ನೇದು ಇಸ್ರಾಯೇಲರನ್ನ ನಾಶ ಮಾಡುವಂಥದ್ದು. 2 ವಿಷಯ. ಅದನ್ನೇ ನಾವು ಆ 1ನೇ 5ನೇ ವರ್ಷದಲ್ಲಿ ನಾವು ಓದೋದ್ವಲ್ಲ, ಅಲ್ಲಿ ಅಶೂರ್ಯರು ಬಂದು ಇಸ್ರಾಯೇಲರನ್ನ ಅಥವಾ ಉತ್ತರ ರಾಜ್ಯವನ್ನು ಚದುರಿಸುವುದರ ಕುರಿತಾಗಿ ಈ ಮಗನು ಸಾರಿಗೆ ಹೇಳುವಂಥದ್ದು. ಯಾರು? ಇಸ್ರಾಯೇಲ್ ಎಂಬತಕ್ಕಂಥ ಮಗನು ಹೇಳುವಂಥ 2 ವಿಷಯ ಏನಂತಂದರೆ, ಒಂದು ನ್ಯಾಯ ತೀರ್ಪು ಬರುವಂಥದ್ದು. ಮುಂದೆ ಯಾರ ಮನೆಗೂ, ಒಂದು ಮನೆ ಯೇಹುವಿನ ಮನೆಗೆ ಸ್ಪೆಸಿಫಿಕ್ ಆಗಿ ಬರುವಂಥದ್ದು. 2ನೇದು ಇಸ್ರಾಯೇಲ್ ಮನೆತನಕ್ಕೆ, ಅಂದರೆ ನಾರ್ತರ್ನ್ ಕಿಂಗ್ಡಮ್, ಅಂದರೆ ಉತ್ತರ ರಾಜ್ಯಕ್ಕೆ ಬರುವಂಥ ಒಂದು ಸಮಸ್ಯೆಗಳ ಕುರಿತಾಗಿ ಈ ಮಗು ಸಾರಿ ಹೇಳುವಂಥದ್ದು. ನಿಮ್ಗೆ ಅರ್ಥ ಆಯಿತು ಅಂತ ನೆನೆಸ್ತಾರೆ. ಅದರಿಂದ ಪ್ರಿಯರೇ, ಇವತ್ತು ಒಂದು ಮಗುವಿನ ವಿಷಯದ ಒಂದು ಪ್ರವಾದನೆ ಅಥವಾ ಆ ಮಗು ಏನು ತಿಳಿಸ್ತದೆ ಎಂಬುದಾಗಿ ನಾನು ಹೇಳ್ತಾ ಬಂದೆ. ಮತ್ತು ನಾಳೆ ಚಿತ್ತವಾದರೆ 2ನೇ ಮಗು 3ನೇ ಮಗು ಕುರಿತಾಗಿ ನಾವು ಕಲಿಯುವಂಥರಾಗಿರೋಣ. ಇಲ್ಲಿ ನಾವು ಈ 3 ಅಧ್ಯಾಯಗಳು ನೋಡುವಂಥದ್ದೇನು, ಹೋಶಾಯ ಮತ್ತು ಗೋಮೆರ್ ಅಲ್ವೇ? ದುಃಖ ಪಡುವಂಥ ಗಂಡ, ದುಃಖಪಡಿಸುವ ಹೆಂಡತಿ ಅಲ್ವೇ? ಎಷ್ಟು ಸಾರಿ ನೀನು ಇಲ್ಲೇ ಇರು ಅಂದರು ಅವಳಿರ್ತಾ ಇಲ್ಲ, ಅರೆ ಮತ್ತೆ ಹೋಗಿ ಕೊಂಡ್ಕೊಂಡು ಬರ್ತಾ ಇದ್ದಾಳೆ. ಇದೇನು ತೋರಿಸ್ತೈತೆ ಅಂದರೆ, ಇಸ್ರಾಯೇಲರು ಮತ್ತು ದೇವರು ಮತ್ತು ಇಸ್ರಾಯೇಲರು
ದೇವರು ಒಬ್ಬ ಒಳ್ಳೆ ನಂಬಿಗಸ್ತನ ಅಂತ ಪತಿಯಾಗಿದ್ದಾನೆ. ಇಸ್ರಾಯೇಲರು ಅಪನಂಬಿಗಸ್ತರಾಗಿ ದೇವರನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ, ಅನ್ಯ ದೇವರ ಕಡೆಗೆ ಹೋಗ್ತಾ ಇದ್ದಾರೆ. ಅದರ ಕುರಿತಾಗಿ ಇಸ್ರಾಯೇಲಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಹೋಶಾಯನಿಗೆ ನೀನು ಈ ಸ್ತ್ರೀಯನ್ನು ಮದುವೆ ಆಗಿ ಹೇಳಿದಂಥದ್ದು. ನಂತರ ಇದಾದ್ಮೇಲೆ ದೇವರು ನ್ಯಾಯ ತೀರಿಸ್ತಾನೆ ಅಲ್ವೇ. ಅದೇ ಹೇಳೋದಲ್ಲ, ಹೋಶಾಯನ ಹೇಳೋದು, ಕಿತ್ತಾಕ್ತೇನೆ, ಅವಳ ಬಟ್ಟೆ ಕಿತ್ತಾಕ್ತೇನೆ, ಬೆತ್ತಲೆ ಮಾಡ್ತೇನೆ ಅಂತ. ಅದೇ ರೀತಿಯಲ್ಲಿ ಇಸ್ರಾಯೇಲಿಗೆ ಒಂದು ಶಿಕ್ಷೆ ಬರ್ತದೆ. ನಂತರ ಆಮೇಲೆ ದೇವರು ಎಲ್ಲ ಶಿಕ್ಷೆ ಆದಮೇಲೆ ಪುನರುಸ್ಥಾಪನೆಯನ್ನು ಸಹ ಮಾಡುತ್ತಾನೆ. ಅದು ಸಹ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ನಾವು ದೇವ್ರ ಚಿತ್ರವನ್ನು ಕಲಿಯೋಣ. ಕರ್ತನು ಇವತ್ತಿನ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.